ಮಾಡ್ತಿರೋ ಈ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಆಶೀರ್ವಾದ ಮಾಡಪ್ಪ. ನಮಸ್ಕಾರ, ನಾನು ಮಂಡ್ಯ ಸತ್ಯ ಅಂತ. ಒಂದು ವಾತ್ಸಲ್ಯ ಅನ್ನುವ ಕಿರುಚಿತ್ರನ ಈ ದಿನ ಪ್ರಾರಂಭಿಸ್ತಾ ಇದ್ದೀವಿ. ನಮ್ಮ ನಿರ್ದೇಶಕರು ಮಾನ ಗುರುದತ್ ಅವರು ಬೆಂಗಳೂರಿಂದ ಬಂದು ನಿರ್ದೇಶನ ಮಾಡ್ತಿದ್ದಾರೆ. ಮತ್ತು ಸ್ಥಳೀಯ ಕಲಾವಿದರನ್ನು ಹಾಕ್ಕೊಂಡು ಈ ಮೈಸೂರಿನಿಂದ ಬಂದಿರತಕ್ಕಂಥ ಕಾತ್ಯಾಯಿನಿ ಅನ್ನೋರು ಹೀರೋಯಿನ್ ಪಾತ್ರ, ಮತ್ತು ಹನುಮಂತು ಅನ್ನೋರು ನಮ್ಮ ಮಂಡ್ಯದವರೇ, ಕಡಗನಹಳ್ಳಿಯವರು, ಅವರು ಹೀರೋ ಪಾತ್ರ. ಅದರದಲ್ಲಿ ನಾನು ಸಹ ತಂದೆ ಪಾತ್ರದಲ್ಲಿ ಮಂಡ್ಯ ಸತ್ಯನಾಗಿ ನಾನು ಅಭಿನಯಿಸ್ತಾ ಇದ್ದೀನಿ. ಹಾಗೂ ಇನ್ನೂ ಅನೇಕ ಕಲಾವಿದರಿದ್ದಾರೆ. ನಿಮ್ಮ ಪ್ರೆಸ್ ಮೀಡಿಯಾದಿಂದ ಈ ಒಬ್ಬರನ್ನು ತಗೊಂಡಿದ್ದೀವಿ. ನಮ್ಮ ವೇಣು ಅವರು ಸಹ ಈ ವೃದ್ಧಾಶ್ರಮದಲ್ಲಿ ವಯಸ್ಸಾದಂಥ ಒಳ್ಳೆಯ ಪಾತ್ರವನ್ನು ಅವರು ಮಾಡ್ತಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ, ರಮೇಶ್ ಅಂತ, ಸುಮಾರು ಜನ ಇದ್ದಾರೆ. ಇವರೆಲ್ಲರೂ ಸೇರಿ ಈ ದಿನ ಈ ನಮ್ಮ ಸಮಾಜದಲ್ಲಿ ಏನು ನಡೀತಿದೆ ಅಂತ ನಮ್ಮ ಗುರುಗಳು ಹೇಳಿದಾಗೆ ತಂದೆ ಮಕ್ಕಳ ಬಾಂಧವ್ಯ, ವಾತ್ಸಲ್ಯ ಏನು ಅನ್ನೋದನ್ನು ಈ ಕಿರುಚಿತ್ರದ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊಳ್ತೇವೆ. ಆಧುನಿಕ ಜಗತ್ತಿನಲ್ಲಿ ಸಮಾಜದಲ್ಲಿ ಇವತ್ತು ಏನು ನಡೀತಾ ಇದೆ ಅದರ ಒಂದು ದಾರುಣ ಪರಿಸ್ಥಿತಿಯನ್ನು ಚಿತ್ರೀಕರಿಸೋದಕ್ಕೋಸ್ಕರ ನಾನು ವಾತ್ಸಲ್ಯ ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ. ಇದರ ನಿರ್ಮಾಪಕರು ಮಂಡ್ಯ ಸತ್ಯ ಅವರು, ಸತ್ಯ ಮೂವೀಸ್ ಮಂಡ್ಯ ಅವರು. ನಾನು ಮಾನ ಗುರುದತ್ ಅಂತ ಅದರ ನಿರ್ದೇಶಕ. ಇದರಲ್ಲಿ ಶ್ರೀಮತಿ ಕಾತ್ಯಾಯಿನಿ ಯಶೋಮಿತ್ರ ಅಂತ ಅವರು ನಾಯಕಿ ಪಾತ್ರ ಮಾಡ್ತಿದ್ದಾರೆ. ಶ್ರೀ ಹನುಮಂತು ಅವರು ನಾಯಕನ ಪಾತ್ರ ಮಾಡ್ತಾ ಇದ್ದಾರೆ. ಇದರಲ್ಲಿ ಖಳನಾಯಕ ಬಂದು ವಿಧಿ ಅನ್ನುವುದೇ ಇದರ ಖಳನಾಯಕ. ಸನ್ಮಾನ್ಯ ಶ್ರೀ ನಾಗರಾಜ್ ಅವರು, ಸನ್ಮಾನ್ಯ ಶ್ರೀ ವೇಣು ಅವರು ಮತ್ತು ಶ್ರೀ ಕುಮಾರ್ ಅವರು ಹಾಗೂ ಇತರೆ ನಟರು ಕೆಲವು ಪಾತ್ರಗಳನ್ನ ಮಾಡ್ತಾ ಇದ್ದಾರೆ. ಇದರ ಛಾಯಾಗ್ರಾಹಕರು ಸೋಮು ಮೈಸೂರು ಅಂತ ಹೇಳಿ, ಸೋಮಶೇಖರ್ ಮೈಸೂರು ಅವರು. ಈ ಚಿತ್ರದ ಕಥೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಕುಟುಂಬ ಹಿರಿಯರನ್ನು ನೋಡಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಒಂದು ಅಸಹನೀಯ ಪರಿಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು ತೆಗೆದುಕೊಂಡು ವೃದ್ಧಾಶ್ರಮದಲ್ಲಿ ಬಿಟ್ಟು ಅದಾದ ನಂತರ ಅವರು ಅನುಭವಿಸ್ತಕ್ಕಂಥ ಕಷ್ಟಗಳು ಮತ್ತು ತಂದೆ ಕೊನೆಗೆ ಬಂದು ಮಗನನ್ನು ಹೇಗೆ ಕಾಪಾಡ್ತಾನೆ ಅಂತಕ್ಕಂಥದ್ದು ಈ ಕಿರುಚಿತ್ರದ ಒಂದು ಸಾರಾಂಶ. ಅದರಿಂದ ತಾವೆಲ್ಲರೂ ಕೂಡ ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಡಬೇಕು, ಈ ಕಿರುಚಿತ್ರದ ಯಶಸ್ಸಿಗೆ ಹಾರೈಸಬೇಕು ಅಂತ ಹೇಳಿ ನಾನು ನಿರ್ದೇಶಕರಾಗಿ ನಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.